ಸುಪ್ರಭಾತ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇವತ್ತೊಂದು ರುಚಿಯಾದ ಉಪ್ಪಿಟ್ಟನ್ನು ಮಾಡೋಣ. ಟೊಮೊಟೊ ಉಪ್ಪಿಟ್ಟು. ನಾನು ಈ ಲೋಟದಲ್ಲಿ 2 ಲೋಟದಷ್ಟು ರವೆಯನ್ನು ತಗೊಂಡಿದ್ದೀನಿ. ಈ ಲೋಟದಲ್ಲಿ ಸಾಧಾರಣ 1 ಲೋಟ ರವೆಯನ್ನು ಹಾಕಿದರೆ ನಮಗೆ ಒಬ್ಬರು ಹೊಟ್ಟೆ ತುಂಬ ತಿನ್ನುವಷ್ಟು ಉಪ್ಪಿಟ್ಟು ಆಗುತ್ತೆ. ಹಾಗೆ 2 ಲೋಟ ರವೆಯನ್ನು ನಾನು ತಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ನೀಟಾಗಿ ಹುರ್ಕೊಳ್ಳೋಣ. ಈ ರವೆ ನಾವು ಹುರ್ಕೊಂಡಿದ್ದೀಗ ದರಿಯಾಗಿ ಆಗಿದೆ. ಸಾಕು ಅನಿಸುತ್ತೆ ಹುರ್ತಿತ್ತು. ಇದನ್ನು ನಾವು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ರವೆ ಈಗ ಹುರಿದಾಗಿದೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಗೆ ನಾವೀಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಉಪ್ಪಿಟ್ಟು ಅಂದ್ಕೊಳ್ಳೆ ಅದನ್ನು ಕಾಂಕ್ರೀಟ್ ಅಂತ ಮೂರಿಯೋರೆ ಜಾಸ್ತಿ. ಆದರೆ ಉಪ್ಪಿಟ್ಟಿಗೆ ತನ್ನದೇ ಆದಂತಹ ಒಂದು ಬಳಗ ಅನ್ನೋದಿದೆ. ಅದು ಹಲವಾರು ಹೆಸರಿನಿಂದ ಕರೆಯಲ್ಪಡುತ್ತೆ. ಕಾಂಕ್ರೀಟ್ ಅಂತ ಅದು ಬೈಯೋರು ಹೇಳುವಂಥದ್ದು. ಆದರೆ ಮಿಡ್ಡೆ ಉಪ್ಪಿಟ್ಟು, ನೀರುಪ್ಪಿಟ್ಟು, ಉದುರುಪ್ಪಿಟ್ಟು, ಹೀಗೆ ಹಲವಾರು ಹೆಸರುಗಳನ್ನು ಅದು ಮಾಡುವ ಕ್ರಮದಲ್ಲಿ ಇದಾಗುತ್ತೆ. ಹಾಗೆ ಅದಕ್ಕೆ ಹಾಕುವಂಥ ಪದಾರ್ಥಗಳಿಂದ ಕೂಡ ಸಾಕಷ್ಟು ಹೆಸರನ್ನು ಅದು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ನಾವು ಅದಕ್ಕೇನು ಹಾಕ್ತೀವಿ, ತರಕಾರಿ ಹಾಕಿ ಮಾಡ್ತೀವ, ಟೊಮೊಟೊ ಹಾಕಿ ಮಾಡ್ತೀವ, ಅಥವಾ ಮೆಣಸಿನಕಾಳು ಜೀರಿಗೆ ಹಾಕಿ ಮಾಡ್ತೀವ, ಹೀಗೆ ಅದರದ ಮೇಲೆ ಅದರ ರುಚಿ ಕೂಡ ಡಿಫರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿನ್ನುವವರು ಇದ್ದಾರೆ. ಅದರಲ್ಲಿ ನಾನು ಒಬ್ಬಳು ಅಂತ ಹೇಳ್ಬೋದು. ನೋಡಿ, ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಆ ಸಾಸಿವೆ ಚಟಪಟ ಅಂದಮೇಲೆ ನಾವು ಉಳಿದ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಹಾಗೆ ನೋಡಿ, ಕಾಯ್ತಾ ಇದೆ ಈಗ. ಈಗ ಸಾಸಿವೆ ಚಟಪಟ ಅಂತ ಇದೆ. ನಾನು ಈ ಸಂದರ್ಭದಲ್ಲಿ ಒಂದು ಚೂರು ಜೀರಿಗೆಯನ್ನು ಹಾಕ್ತೀನಿ. ಹಾಗೆ ಇಲ್ಲಿ ನಾನು ತುರಿದಿರಿಸಿಕೊಂಡಂತಹ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಶುಂಠಿಯ ಘಮ ಆ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ. ಹಾಗೆ ನಾನು 1 ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದೊಂಚೂರು ಚಟಪಟ ಆದಮೇಲೆ ನಾನು ಈ ಸಂದರ್ಭದಲ್ಲಿ ಹಸಿಮೆಣಸನ್ನು ಸೇರಿಸ್ತೀನಿ. ಹಸಿಮೆಣಸನ್ನು ನಾವು ಮುಂಚೆ ಸೇರಿಸ್ಕೊಳ್ಳೋದ್ರಿಂದ ಅದರ ನಂಜು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಾವು ತಿನ್ನುವಾಗ ಬದಿಗೆ ತೀರುವಂಥ ಪ್ರಸಂಗ ಬರೋದಿಲ್ಲ. ಅದರ ರುಚಿ ಚೆನ್ನಾಗಿರುತ್ತೆ. ನಾವು ಎತ್ತಿಡದೆ ಕೂಡ ಅದನ್ನು ತಿನ್ನಬಹುದು. ಈಗ ಇದಕ್ಕೆ ನಾವು ಕರಿಬೇವನ್ನು ಹಾಕೋಣ. ಈಗ ಈರುಳ್ಳಿಯನ್ನು ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿಯನ್ನು ನಾವು ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ಈರುಳ್ಳಿ ಬಣ್ಣವನ್ನು ಬಿಟ್ಕೊತಾ ಇದೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊವನ್ನು ಸೇರಿಸೋಣ. ನಾನು ತೆಗೆದುಕೊಂಡಂತಹ ಟೊಮೊಟೊದಲ್ಲಿ ನಾನು 1 ಟೊಮೊಟೊವನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಉಳಿದ ಟೊಮೊಟೊವನ್ನು
ಸಣ್ಣಗೆ ಹೆಚ್ಚಾಕಿದ್ದೀನಿ. ಯಾಕಂದರೆ ನಾವು ಹಾಕುವಂಥ ಅಷ್ಟು ಟೊಮೊಟೊ ನಾವು ಮಾಡ್ತಾ ಇರೋದೇ ಟೊಮೊಟೊ ಚಿತ್ರಾನ್ನ. ಹಾಗಾಗಿ ಇಲ್ಲಿ ಅಷ್ಟು ಎಲ್ಲರಿಗೂ ಟೊಮೊಟೊ ಹೋಳುಗಳು ಅಷ್ಟು ಇಷ್ಟ ಆಗೋದಿಲ್ಲ. ಅದನ್ನು ನಾನು ಇಲ್ಲಿ ಪ್ಯೂರಿ ಮಾಡಿ ಸೇರಿಸ್ತೀನಿ. ಅದರಿಂದ ಒಂದು ಉಪ್ಪಿಟ್ಟಿಗೆ ಒಂದು ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಜಾಸ್ತಿ ಆಗುತ್ತೆ. ಈಗ ನಾನು ಇಲ್ಲಿ ರುಬ್ಬಿಟ್ಕೊಂಡಂತಹ ಪ್ಯೂರಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಅದು ಟೊಮೊಟೊ ಪ್ಯೂರಿಯಲ್ಲಿ ಇರುವಂತಹ ಒಂದು ನೀರಿನ ಅಂಶ ಬತ್ತಬೇಕು. ಎರಡು ಸಮಮಿಶ್ರಣ ಆಗಿ ಒಂದು ಸ್ವಲ್ಪ ಎಣ್ಣೆ ಬಿಡುತ್ತೆ ಅನ್ನೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಈ ಮಧ್ಯದಲ್ಲಿ ನಾವು ಉಪ್ಪಿಟ್ಟಿಗೆ ಬೇಕಾಗುವಂತಹ ನೀರನ್ನು ಒಂದು ಕಡೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲಿ ನಾನು ಯಾವ ಲೋಟದಲ್ಲಿ ನಾನು ರವೆಯನ್ನು ತೊಗೊಂಡಿದ್ನೋ ಅದೇ ಲೋಟದಲ್ಲಿ 2 ಲೋಟ ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನಮಗೆ ಮೆತ್ತಗೆ ಬೇಕಾ, ಸ್ವಲ್ಪ ಮುದ್ದೆ ಇರಬೇಕಾ, ಹೇಗೆ ಅನ್ನೋದ್ರ ಮೇಲೆ ನಾವು ನೀರನ್ನು ಇಟ್ಕೊಳ್ತು. ಈಗ ನಾನು ಮಾಡ್ತಾ ಇರೋದು ಮೃದುವಾದ ಉಪ್ಪಿಟ್ಟು, ಹಾಗಾಗಿ ನಾನು ಡಬಲ್ಗಿಂತಲೂ ಸ್ವಲ್ಪ ಜಾಸ್ತಿ 1 ಲೋಟ ಜಾಸ್ತಿ ನೀರನ್ನು ತಗೊಂಡಿದ್ದೀನಿ. ನೋಡಿ, ನಾವು ಹಾಕಿಕೊಂಡಂತಹ ಒಗ್ಗರಣೆ ಈಗ ಎಷ್ಟು ಚೆನ್ನಾಗಿ ಅದರಲ್ಲಿರುವಂಥ ನೀರೆಲ್ಲ ಬತ್ಕೊಂಡಿದೆ. ಈ ನೀರು ಬತ್ತಬೇಕು, ಇಲ್ಲೊಂದು ಹೊಳಪು ಕಾಣಬೇಕು. ಆ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿರೋದು ಹೊಳಪು ಕಂಡಾಗ ನಮಗೆ ಅದು ಸರಿಯಾಗಿ ಹದವಾಗಿ ಬೆಂದಿದೆ ಅಂತ ಇಲ್ಲಿ ನೀರು ಕುದೀತಾ ಇದೆ. ನಾನು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಕುದಿಯೋ ನೀರನ್ನು ಹಾಕಿದಾಗ ಅದು ಮುದ್ದೆ